ಬೆಲೆ ಏರಿಕೆ ಕುರಿತಾಗಿ ಬಿಜೆಪಿ ಈಗ ರಾಜ್ಯಾದ್ಯಂತವಾಗಿ ಜನ ಆಕ್ರೋಶ ಆಂದೋಲನವನ್ನ ಪ್ರಾರಂಭ ಮಾಡಿದೆ. ಅದರ ಅಂಗವಾಗಿ ಬೆಳಗಾವಿಯಲ್ಲಿ 2ನೇ ಹಂತದ ಜನ ಆಕ್ರೋಶ ಆಂದೋಲನ ಪ್ರಾರಂಭ ಮಾಡಿದ್ದಾರೆ. ಈಗ ಬೆಳಗಾವಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗಾವಿಯಲ್ಲಿ ಅನೇಕ ಬಿಜೆಪಿ ನಾಯಕರುಗಳು ಇಲ್ಲಿ ಉಪಸ್ಥಿತರಿದ್ದಾರೆ. ಅದರಂತೆಯೇ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದಂತಹ ಚಲುವರಾಯ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆ ಇದಾರ. ಯಾವ ರೀತಿ ಆಕ್ರೋಶ ಜನರಲ್ಲಿ ನೋಡ್ತಾ ಇದಾರೆ ಅನ್ನೋದನ್ನ ನಾವು ಕೇಳೋಣ. ಸರ್, ಯಾವ ರೀತಿ ಆಕ್ರೋಶ ಇದೆ ಜನರಲ್ಲಿ? ಆಕ್ರೋಶ ಜನರಲ್ಲಿದೆ ಅಥವಾ ಪಕ್ಷದ ನಾಯಕರುಗಳಲ್ಲಿ? ಜನರಲ್ಲಿ ಆಕ್ರೋಶ. ಯಾಕೆಂದ್ರೆ ಈಗ ಆಡಳಿತ ಮಾಡ್ತಾ ಇರತಕ್ಕಂತ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಇಡೀ ರಾಜ್ಯದಲ್ಲಿ ಮಾಡಿಲ್ಲ. ಕೇವಲ ಈ ಮೂಗಿಗೆ ತುಪ್ಪ ಸವರೋದು ಅಂತಾರಲ್ಲ, ಹಾಗೆ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅದು ಸರಿಯಾಗಿಯೂ ಕೊಡ್ಲಿಲ್ಲ. ಆದ್ರೂ ಅದರ ಹೆಸರಿನಲ್ಲಿ 5 ವರ್ಷ ದೂಡಿ ಹೋಗ್ಬೇಕು ಮನೆಗೆ ಅನ್ನೋ ಒಂದು ಪರಿಸ್ಥಿತಿಗೆ ಅವರು ಬಂದಿದ್ದಾರೆ. ಅದರಿಂದಾಗಿ ಅಭಿವೃದ್ಧಿ ಆಗ್ಲಿಲ್ಲ. ಪ್ರತಿ ದಿವಸ ಎಲ್ಲದರ ಬೆಲೆಗಳು ಹೆಚ್ಚುತ್ತಾ ಇದೆ. ಇವತ್ತು ಹಾಲು ರೈತರಿಗೆ ನೀವು 5 ರೂಪಾಯಿ ಕೊಡ್ತೀವಿ ಅಂತೇಳಿ ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ರಿ. ಆದ್ರೆ 3 ಸಾರಿ ಇದುವರೆಗೂ 9 ರೂಪಾಯಿ ಹೆಚ್ಚಿಗೆ ಮಾಡಿದ್ದೀರಿ. ರೈತರಿಗೆ ಮಾತ್ರ 1 ರೂಪಾಯಿ ಕೊಟ್ಟಿಲ್ಲ. ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ ಹೆಚ್ಚಿಸಿದ್ದೀರಿ. ಬರೀ ಡೀಸೆಲ್ ಪೆಟ್ರೋಲ್ ಅಲ್ಲ, ಆಲ್ಕೋಹಾಲ್ ಬೆಲೆನೂ ಹೆಚ್ಚಿಸಿದ್ರಿ. ಎಲ್ಲ ದವಸ ಧಾನ್ಯಗಳ ಬೆಲೆ ಹೆಚ್ಚಿದೆ. ಇವತ್ತು ಎಲ್ಲ ಈ ರೀತಿ ಆದ್ಮೇಲೆ ಜನರಿಗೆ ನಿಮ್ಮ ಮೇಲೆ ಆಕ್ರೋಶ ಬಂದಿದೆ. ಈ ಸರ್ಕಾರ ಪ್ರಯೋಜನ ಇಲ್ಲ, ನಾವು ತಪ್ಪು ಮಾಡಿದ್ವಿ, ಕಾಂಗ್ರೆಸ್ ಅನ್ನ ಗೆಲ್ಲಿಸಬಾರ್ದಾಗಿತ್ತು ಅನ್ನೋ ಒಂದು ಭಾವನೆ. ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಬೆಂಗಳೂರಿನಲ್ಲೇ ಹೇಳೋದಾದ್ರೆ ನಿಮಗೆ, ಬೆಂಗಳೂರು ಒಂದರಲ್ಲೇನೆ ನೋಡಿ, ಗಾರ್ಬೇಜ್ಗೆ ಟ್ಯಾಕ್ಸು, ಪಾರ್ಕಿಂಗ್ಗೆ ಟ್ಯಾಕ್ಸು, ಅದಾದ್ಮೇಲೆ ನೀರಿಗೆ ಹೆಚ್ಚಿಸಿದ್ದಾರೆ. ಹೀಗೆ ಬೆಂಗಳೂರಿನಲ್ಲಿ ಸ್ಕ್ವೇರ್ ಫೀಟ್ ಮೇಲೆ ನೀವು ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ನೀವೇನು ಇದಕ್ಕೆ ಒಂದು ಅಡಿ ಜಾಗಕ್ಕೆ ನೀವು ಪ್ಲಾನ್ ಹೋದ್ರೆ ಒಂದು ಅಡಿ ಜಾಗಕ್ಕೆ 100 ರೂಪಾಯಿ ಕೊಡ್ಬೇಕು ಅಂತ ಹೇಳಿ ಹೇಳ್ತಿದ್ದಾರೆ. ಈ ರೀತಿ ಬಹಳ ಅನ್ಯಾಯ ಮಾಡ್ತಿದ್ದಾರೆ. ಇದಕ್ಕೆ ಇವತ್ತು ನಮ್ ಜನ ಆಕ್ರೋಶ ಪ್ರಾರಂಭ ಆಗಿದೆ. ಆ ಜನಾಕ್ರೋಶದ ಜೊತೆಗೆ ಭಾರತೀಯ ಜನತಾ ಪಕ್ಷ ಜನರಿಗೆ ಸಹಕಾರ ಕೊಡ್ತಕ್ಕಂತ ಅವರ ತೊಂದರೆಗಳಿಗೆ ನಾವು ಪರಿಹಾರ ಕೊಡ್ಲಿಕ್ಕೆ ನಮ್ಮ ಹೋರಾಟ ಮಾಡಬೇಕಾಗಿದೆ. ಅದನ್ನ ನಾವು ಮಾಡ್ತೇವೆ. ಸರ್, ಇವಾಗ ನೀವು ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ನೀವು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಅದ್ರ ಜೊತೆಗೆ ನೀವು ಮೈತ್ರಿ ಪಕ್ಷಗಳಾದಂತ JDS ನಿಮ್ ಜೊತೆ ಕಾಣ್ತಾ ಇಲ್ಲ. ಅವರು ಸೆಪರೇಟ್ ಆಗಿ ನಾವು ಆಂದೋಲನ ಮಾಡ್ತಾ ಇದ್ದೇವೆ. ಎಲ್ಲಿ ಏನು ಎಡಕಾಗ್ತಾ ಇದೆಯಾ ಅಥವಾ ಯಾವ್ದಾದ್ರ ಸಮಸ್ಯೆಗಳಿಗೆ ಉದ್ಭವ, ಮೈತ್ರಿಗಳಲ್ಲಿ ಏನಾದ್ರೂ ಸಮಸ್ಯೆ ಉದ್ಭವ ಆಗ್ತಾ ಇದೆ? ಮೈತ್ರಿ ಸಮಸ್ಯೆ ಅಲ್ಲ ಇದು. ಜನತಾದಳ ಅನ್ನೋದು ಒಂದು ಪಕ್ಷ, ಭಾರತೀಯ ಜನತಾ ಪಕ್ಷವೂ ಒಂದು ಪಕ್ಷ. ನಮ್ಮ ಕಾರ್ಯಕರ್ತರು, ನಾಯಕರು ನಮ್ಮದೇ ಆದ ತತ್ವ ಸಿದ್ಧಾಂತಗಳ ಮೇಲೆ ಪಕ್ಷ ಕಟ್ಟಿದ್ದೇವೆ. ಅವ್ರದ್ದು ಕೂಡ ಪಕ್ಷ ಸಿದ್ಧಾಂತಗಳ ಮೇಲೆ ಒಂದು ಪಕ್ಷ ಕಟ್ಟಿದ್ದಾರೆ. ಸಂಘಟನೆ ವಿಚಾರ ಬಂದಾಗ ನಾವು ನಮ್ಮ ಸಂಘಟನಾತ್ಮಕವಾದ ಹೋರಾಟವನ್ನು ಮಾಡ್ತೇವೆ, ಅವರು ಅವರ ಸಂಘಟನಾತ್ಮಕವಾದ ಹೋರಾಟ ಮಾಡ್ತಾರೆ. ಆದ್ರೆ ಕಾಮನ್ ಇಶ್ಯೂಸ್ ಬರ್ತದಲ್ಲ ಸದನದಲ್ಲಿ, ಅಲ್ಲಿ ಅದನ್ನ ನಾವು ಒಗ್ಗಟ್ಟಾಗಿ ಇಬ್ಬರು ಸೇರಿ ಮಾಡ್ತೇವೆ. ಸಂಘಟನೆಗಳನ್ನ ಆಯಾ ಪಕ್ಷ ಮಾಡ್ತೀವಿ. ಸರ್, ಇವಾಗ ಈ ಆಂದೋಲನ ಜಾತಿ ಘನತೆ ವಿಷಯದ ಆಧಾರವಾಗಿ ಎಲ್ಲೋ ತನ್ನ ಮಹತ್ವವನ್ನು ಕಳೆದುಕೊಳ್ತಾ ಇದೆ ಅನ್ನೋದು ಅನಿಸ್ತಾ ಇಲ್ಲ. ಹಾಗೇನಿಲ್ಲ. ಇವರು ಜಾತಿಗಳನ್ನ ಎತ್ತುಕಟ್ಟಿ ಹೊಡಿತಕ್ಕಂತ ಕೆಲಸ ಮಾಡಿ ತಮ್ಮ ವೋಟ್ ಬ್ಯಾಂಕ್ ಅನ್ನ ಭದ್ರ ಮಾಡಿಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ. ಆದ್ರೆ ನಾವು ಜಾತಿಗಳನ್ನ ಹೊಡಿಬಾರ್ದು, ಅವರಲ್ಲಿ ಗೊಂದಲ ಸೃಷ್ಟಿ ಮಾಡಬಾರ್ದು, ಅವರನ್ನ ದಾರಿ ತಪ್ಪಿಸಬಾರ್ದು. ಆ ಕಾರಣಕ್ಕೆ ನಮ್ಮ ಹೋರಾಟ ಮಾಡ್ತೀವಿ. ಇವತ್ತು ನೋಡಿ, ಪರಿಶಿಷ್ಟ ಜಾತಿಗಳನ್ನ ಹೊಡೆದಾಯ್ತು, ಲಿಂಗಾಯತರನ್ನ 5-6 ಗ್ರೂಪ್ ಮಾಡಿ ಆಯ್ತು, ಒಕ್ಕಲಿಗರನ್ನ ಗ್ರೂಪ್ ಮಾಡಿ ಆಯ್ತು, ಈಗ ಹಿಂದುಳಿದವರನ್ನ ಗ್ರೂಪ್ ಮಾಡಿ ಆಯ್ತು. ಅಂದ್ರೆ ಏನ್ ಸಾಮರಸ್ಯ ಉಳಿದಿದೆ? ಕೇವಲ ಮುಸ್ಲಿಮರನ್ನ ಮಾತ್ರ ಒಟ್ಟಿಗೆ ಇಟ್ಟಿದ್ದಾರೆ. ಅಲ್ಲೂ ಜಾತಿಗಳಿದೆಯಲ್ಲ, ಅದನ್ನ ಯಾಕೆ ನೀವು ಹೇಳಿಲ್ಲ? ಆದ್ರೆ ನಿಮ್ಮ ಸಾಧನೆ ಏನು ಅಂತಂದ್ರೆ, ಅಲ್ಪಸಂಖ್ಯಾತರಿಂದ ಮುಸ್ಲಿಮರನ್ನ ಬಹುಸಂಖ್ಯಾತರನ್ನಾಗಿ ಮಾಡಿ ಅವ್ರಿಗೆ ಇರ್ತಕ್ಕಂತ ಅಧಿಕಾರ, ಅವ್ರಿಗೆ ಇರ್ತಕ್ಕಂತ ಸವಲತ್ತುಗಳನ್ನ ಕಿತ್ಕೊಳ್ಳುವ ಕೆಲಸವನ್ನೇ ನೀವು ಮಾಡ್ತಿರೋದು. ಬಹುಶಃ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ, ಈ ಹೋರಾಟದಲ್ಲಿ ಜಾತಿ ಘನತೆಯ ವಿಷಯ ಆಧಾರಿತವಾಗಿ ಈ ಹೋರಾಟದ ಮಹತ್ವ ಕಡಿಮೆ ಆಗ್ತಾ ಇದೆಯಾ ಅಂತ ಅನ್ನೋದನ್ನ ಇಲ್ಲ, ಇದಕ್ಕೂ ಅದಕ್ಕೇನು ಸಂಬಂಧ ಇಲ್ಲ. ಅದೇ ಬೇರೆ, ಇದೇ ಬೇರೆ.
ಕಾಂಗ್ರೆಸ್ ಈ ರೀತಿ ಗೊಂದಲ ಸೃಷ್ಟಿಸಿ ಈಗ ಪಕ್ಷದ ಒಳಗಡೆ ಗೊಂದಲ ಇದೆ. ಯಾಕೆಂದ್ರೆ ಕಾಂಗ್ರೆಸ್ ಅಲ್ಲಿ ಅಧಿಕಾರ ಹಿಡಿಬೇಕು ಅಂತ ಕೆಲವರು, ನಾನು ಅಧಿಕಾರ ಬಿಡಬಾರದು ಅಂತೇಳಿ ಮುಖ್ಯಮಂತ್ರಿಗಳು. ಈ ಗೊಂದಲದಲ್ಲಿ ಇವ್ರೇನ್ ಮಾಡ್ತಿದ್ದಾರೆ, ಅವರ ಗೊಂದಲನ ದಾರಿ ತಪ್ಪಿ ಈ ಗೊಂದಲ ಸೃಷ್ಟಿಸಿ ಅದರಿಂದ ಅವರು ಮುಕ್ತರಾಗಲಿಕ್ಕೆ ನೋಡ್ತಿದ್ದಾರೆ.